ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇಂದಿನ ದಿನ ನಾವು ಮೋಕ್ಷದ ಏಕಾದಶಿ ಅದರ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮೋಕ್ಷದ ಏಕಾದಶಿ ಈ ದಿನ ಬಹಳ ಅಭೂತಪೂರ್ವವಾದ ದಿನವಾಗಿದೆ. ಇದು ತುಂಬ ಮಹತ್ವದ ದಿನ. ಯಾಕೆ ಅಂತ ಹೇಳಿದ್ರೆ ಇದು ಗೀತಾ ಜಯಂತಿಯ ದಿನ ಕೂಡ ಹೌದು, ಮೋಕ್ಷದ ಏಕಾದಶಿ ಕೂಡ ಆಗಿದೆ. ಹಾಗೂ ಈ ದಿನವೇ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಗೀತೆಯನ್ನು ಬೋಧಿಸಿದಂತಹ ದಿನ. ಕುರುಕ್ಷೇತ್ರದಲ್ಲಿ ಯಾವಾಗ ಅರ್ಜುನ ಎರಡೂ ಸೈನ್ಯಗಳ ಮಧ್ಯೆ ತನ್ನ ರಥವನ್ನು ತಗೊಂಡೋಗಿ ನಿಲ್ಲಿಸು ಅಂತ ಹೇಳ್ತಾನೆ ಕೃಷ್ಣನಿಗೆ, ಸೇನೆಯೋರು ಭಯೋರ್ ಮಧ್ಯೆ ರಥಂ ಸ್ಥಾಪಯಮೇ ಚ್ಯುತ ಅಂತ ಹೇಳ್ತಾನೆ. ಎರಡೂ ಸೈನ್ಯದ ಮಧ್ಯೆ ರಥವನ್ನು ಕರ್ಕೊಂಡೋಗಿ ನಿಲ್ಲಿಸಪ್ಪ ಅಂತ. ಆಗ ಶ್ರೀಕೃಷ್ಣ ಎರಡು ಸೈನ್ಯದ ಮಧ್ಯೆ ರಥವನ್ನು ನಿಲ್ಲಿಸ್ತಾನೆ. ಆಗ ಅರ್ಜುನನಿಗೆ ತುಂಬ ದ್ವಂದ್ವ ಆಗಿಬಿಡುತ್ತೆ. ನಾನು ಯುದ್ಧ ಮಾಡಬೇಕೋ ಬೇಡವೋ ಅಂತ. ಎಲ್ಲ ನನ್ನ ಸ್ನೇಹಿತರು, ಸಹಪಾಠಿಗಳು, ಬಂಧು ಮಿತ್ರರು ಹಾಗೂ ಅಗ್ರಗಣ್ಯರು ಭೀಷ್ಮ, ದ್ರೋಣ ಅವರೆಲ್ಲ ಇದ್ದಾರಪ್ಪ, ಗುರುವರಿಯರಿದ್ದಾರೆ, ಪಿತಾಮಹರ ಸಮನಾದವರೆಲ್ಲ ಇದ್ದಾರೆ. ಈ ಥರದ ಜೊತೆಗೆ ಯುದ್ಧ ಮಾಡೋದು ಹೇಗೆ ಅಂತ ಅರ್ಜುನ ಏನು ಮಾಡಬೇಕು ಅಂತ ದಿಕ್ಕು ತೋಚದೆ ಕೂತಾಗ ಶ್ರೀಕೃಷ್ಣ ಅವನಿಗೆ ಭಗವದ್ಗೀತೆಯನ್ನು ಬೋಧಿಸ್ತಾನೆ. ಇದು ಈ ಗೀತಾ ಜಯಂತಿಯ ದಿನ ಆಗಿರುವಂತಹ ಒಂದು ಬೋಧನೆ, ಭಗವದ್ಗೀತೆಯ ಹುಟ್ಟು ಅಂತ ಹೇಳಬಹುದು. ಮೊದಲಿಂದನೂ ಕೃಷ್ಣನ ಒಂದು ಬೋಧನೆ ಇದ್ದೇ ಇದೆ. ಆದರೆ ನಿಮ್ಮೆಲ್ಲರಿಗೋಸ್ಕರ ಅರ್ಜುನ ಕೇಳಿದಂತಹ ಪ್ರಶ್ನೆಗಳಿವು. ಅದಕ್ಕೆ ಶ್ರೀಕೃಷ್ಣ ಉತ್ತರ ಕೊಡ್ತಾ ಹೋಗ್ತಾನೆ. ಅದು ಭಗವದ್ಗೀತೆಯಲ್ಲಿ ನಮಗೆ ಅಂತ ಸಿಕ್ಕಿದೆ. ಯಾರು ಈ ಗೀತಾ ಜಯಂತಿಯ ದಿನ ಭಗವದ್ಗೀತೆಯ ಪಠನವನ್ನು ಮಾಡ್ತಾರೋ, ಓದ್ತಾರೋ, ಅಥವಾ ಹಾಗೂ ಭಗವದ್ಗೀತೆಯ ದಾನವನ್ನು ಮಾಡ್ತಾರೋ, ಭಗವದ್ಗೀತೆಯನ್ನು ಇನ್ನೊಬ್ಬರಿಗೆ ದಾನವಾಗಿ ನೀಡ್ತಾರೋ ಅವರಿಗೆ ಅತ್ಯುತ್ತಮವಾದ ಶ್ರೇಯಸ್ಸು ದೊರೆಯುತ್ತಪ್ಪ ಅಂತ ಉಲ್ಲೇಖ ಇದೆ. ಇನ್ನೊಂದು ಮಹತ್ವ ಅಂತ ಹೇಳಿದರೆ ಇದು ಮೋಕ್ಷದ ಏಕಾದಶಿ. ಯುಧಿಷ್ಠಿರ ಮಹಾರಾಜ ಕೇಳ್ತಾನೆ ಕೃಷ್ಣನಿಗೆ, ಈ ಮಾರ್ಗಶೀರ್ಷ ಮಾಸದಲ್ಲಿ ಬರ್ತಾ ಇರುವಂತಹ ನವಂಬರ್, ಡಿಸೆಂಬರ್ ಈ ಚಳಿಗಾಲದ ಸಮಯದಲ್ಲಿ ಹುಣ್ಣಿಮೆಯ ಹತ್ತಿರ ಬರ್ತಾ ಇರುವಂತಹ ಈ ಏಕಾದಶಿ ಯಾವುದು, ಯಾವ ದೇವರನ್ನ ಪೂಜೆ ಮಾಡಬೇಕು, ಇದರ ಮಹತ್ವಗಳು ಏನಪ್ಪ ಕೃಷ್ಣ ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಇದು ಬಹಳ ಅತ್ಯುನ್ನತವಾದ ಶ್ರೇಯಸ್ಕರವನ್ನು ನೀಡುವಂತಹ ಏಕಾದಶಿಯಾಗಿದೆ. ಇದಕ್ಕೆ ಮೋಕ್ಷದ ಏಕಾದಶಿ, ಮೋಕ್ಷದ ಏಕಾದಶಿ ಅಂತ ಹೇಳ್ತಾರಪ್ಪ. ಯಾರು ಈ ಏಕಾದಶಿಯನ್ನು ವ್ರತವನ್ನು ಪಾಲ್ಗೊಳ್ಳುವುದರ ಮೂಲಕ ಭಗವಾನ್ ಶ್ರೀ ದಾಮೋದರನನ್ನು ಪೂಜೆ ಮಾಡ್ತಾರೋ ಅವರಿಗೆ ಹಾಗೂ ಅವರ ಇಡೀ ಪಿತೃವರ್ಗಕ್ಕೆ ಮೋಕ್ಷ ದೊರೆಯುತ್ತದೆ ಅಂತ ಹೇಳ್ತಾನೆ. ಇದಕ್ಕೆ ಒಂದು ಉಪಕಥೆಯನ್ನು ಕೂಡ ಕೃಷ್ಣ ಹೇಳ್ತಾನೆ. ಬಹಳ ಹಿಂದೆ ಚಂಪಕನಗರ ರಾಜ್ಯ ಇರುತ್ತೆ. ಆ ರಾಜ್ಯದಲ್ಲಿ ವೈಖಾನಸ ಅಂತ ಒಬ್ಬ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಬಹಳ ಪ್ರೀತಿಪಾತ್ರವಾಗಿ ಅವನು ತನ್ನ ನಾಗರಿಕರನ್ನು ನೋಡ್ಕೊಳ್ತಾ ಇರ್ತಾನೆ. ಸ್ವಂತ ಮಕ್ಕಳ ಥರ ರಾಜ್ಯದ ನಾಗರಿಕರನ್ನು ನೋಡ್ಕೊಳ್ತಾ ಇರ್ತಾನೆ. ರಾಜ್ಯವೂ ಕೂಡ ತುಂಬ ಸುಭಿಕ್ಷವಾಗಿರುತ್ತೆ, ಯಾವುದಕ್ಕೂ ಕೊರತೆ ಇರುವುದಿಲ್ಲ. ಹಾಗೆ ಒಂದು ಸುಂದರ ರೀತಿಯಲ್ಲಿ
ರಾಜ್ಯ ನಡೆದುಕೊಂಡು ಹೋಗ್ತಾ ಇರುತ್ತೆ. ಹೀಗಿರುವಾಗ ಆ ರಾಜನಿಗೆ, ವೈಖಾನಸ ರಾಜನಿಗೆ ಒಂದು ರಾತ್ರಿ ಕನಸು ಬೀಳುತ್ತೆ. ಆ ಕನಸಿನಲ್ಲಿ ಅವನ ತಂದೆ ನರಕದಲ್ಲಿರ್ತಾನೆ. ಅವನಿಗೆ ಯಮದೂತರು ತುಂಬ ಕಷ್ಟ ಕೊಡ್ತಾ ಇರ್ತಾರೆ. ಅವನು ಅಳ್ತಾ ಇರ್ತಾನೆ. ತುಂಬ ತೊಂದರೆ ಆಗ್ತಾ ಇದೆಯಪ್ಪ ನನಗೆ, ಓ ಮಗನೇ, ಹೇಗಾದರೂ ಮಾಡಿ ಈ ನರಕದಿಂದ ನನ್ನನ್ನು ಬಿಡುಗಡೆ ಮಾಡು, ಚಿತ್ರಹಿಂಸೆ ಆಗ್ತಾ ಇದೆ ನನಗೆ ಅಂತ ಅಳ್ತಾ ಇರ್ತಾನೆ. ಈ ರೀತಿಯ ಒಂದು ಕೆಟ್ಟ ಕನಸು ರಾಜನಿಗೆ ಒಂದು ರಾತ್ರಿ ಬೀಳುತ್ತೆ. ರಾಜ ಎಚ್ಚರ ಆದವನೇ ತುಂಬ ವಿಚಲಿತನಾಗ್ಬಿಡ್ತಾನೆ. ಅವನಿಗೆ ದಿಕ್ಕು ತೋಚಿದಾಗ ಆಗ್ಬಿಡುತ್ತೆ. ಎಲ್ಲವೂ ಸರಿಯಾಗಿದೆ, ನಾವು ನಮ್ಮ ಇಡೀ ಸಂಸಾರವೇ ಭಗವಂತನ ಭಕ್ತಿ ಮಾಡ್ತಾ ಇದ್ದೇವೆ. ನಮ್ಮ ಪಿತೃಗಳು ಕೂಡ, ನಮ್ಮ ಮೇಲಿನ ಅಪ್ಪ ಅಜ್ಜ ಎಲ್ಲರೂ ಕೂಡ ದೈವ ಭಕ್ತರಾಗಿದ್ದರು, ಅವರು ಪುಣ್ಯವಂತರಾಗಿದ್ದರು, ನೀತಿವಂತರಾಗಿದ್ದರು. ಆದರೂ ಏಕೆ ಈ ಥರ ನನಗೆ ಕನಸು ಬಿದ್ದಿದೆ? ನನ್ನ ತಂದೆ ನಿಜವಾಗಲೂ ನರಕದಲ್ಲಿ ಇದ್ದಾರೆಯೇ ಅಂತ ಅವನಿಗೆ ಬಹಳ ಯೋಚನೆ ಶುರುವಾಗ್ಬಿಡುತ್ತೆ. ಹಾಗಾಗಿ ಎಲ್ಲ ಮಂತ್ರಿಗಳನ್ನು, ಬ್ರಾಹ್ಮಣರನ್ನು, ಪುರೋಹಿತರನ್ನು ಅವನು ಸಭೆಗೆ ಕರೆಸ್ತಾನೆ. ರಾಜನ ಸಭೆ ನಡೆಯುತ್ತೆ. ಅವನು ಸಭಾ ಮಂಡಳಿಯಲ್ಲಿ ಹೇಳ್ತಾನೆ, ಈ ಥರ ಕನಸು ಬಿದ್ದಿದೆ, ನನ್ನ ತಂದೆ ನರಕದಲ್ಲಿ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ನನಗೆ ದಿಕ್ಕು ತೋಚಿದ ಹಾಗಾಗಿದೆ. ನೀವೆಲ್ಲ ಬ್ರಾಹ್ಮಣೋತ್ತಮರು ಹಾಗೂ ಗುರು ಹಿರಿಯರು, ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಇದನ್ನು ಪರಿಹಾರ ಮಾಡಿಕೊಳ್ಳಲೇಬೇಕು ಅಂತ ಕೇಳ್ಕೊಳ್ತಾನೆ. ಆಗ ಕೆಲವೊಂದಿಷ್ಟು ಬ್ರಾಹ್ಮಣ ವರಿಯರು ಹೇಳ್ತಾರೆ, ಬಹಳ ಸಮೀಪದಲ್ಲೇ ಪರ್ವತ ಮುನಿಗಳು ಅಂತ ಒಬ್ಬರು ಋಷಿವರ್ಯರು ಇದ್ದಾರೆ. ಅವರು ತ್ರಿಕಾಲ ಜ್ಞಾನಿಗಳಾಗಿದ್ದಾರೆ. ಅವರು ಎಲ್ಲವನ್ನೂ ಬಲ್ಲವರು, ಎಲ್ಲವನ್ನು ತಿಳಿದವರವರು. ನೀವು ಅವರ ಹತ್ತಿರ ಹೋಗಿ ನಿಮ್ಮ ತೊಂದರೆಯನ್ನು ಕೇಳಿಕೊಂಡ್ರೆ ಏನಾದರೂ ನಿಮಗೆ ಉಪಕಾರ ಮಾಡ್ತಾರೆ, ಅವರು ನಿಮಗೇನಾದರೂ ಒಂದು ದಾರಿಯನ್ನು ತೋರಿಸ್ತಾರೆ ಅಂತ ಹೇಳ್ತಾರೆ. ರಾಜ ತಡಮಾಡದೆ ತನ್ನ ರಥವನ್ನು ಏರಿ ಪರ್ವತಮುನಿಗಳ ಆಶ್ರಮಕ್ಕೆ ಹೋಗ್ತಾನೆ. ಪರ್ವತಮುನಿಗಳ ಆಶ್ರಮ ಬಹಳ ದೊಡ್ಡದಾಗಿರುತ್ತೆ. ಅಲ್ಲಿ ನೂರಾರು ಸಾಧು ಸಂತರು ಇರ್ತಾರೆ. ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇರ್ತಾರೆ, ಜಪತಪಗಳನ್ನು ಮಾಡ್ತಾ ಇರ್ತಾರೆ, ಹಾಗೂ ಪೂಜೆ ಪುನಸ್ಕಾರ ಪ್ರವಚನಗಳು ಎಲ್ಲ ನಡೀತಾ ಇರುತ್ತೆ ಅಲ್ಲಿ. ಪರ್ವತಮುನಿಗಳು ಹೋಗಿ ವೈಖಾನಸ ರಾಜ ಹೋಗಿ ಪರ್ವತಮುನಿಗಳ ಕಾಲಿಗೆ ಬೀಳ್ತಾನೆ. ಆಗ ಪರ್ವತಮುನಿಗಳು ರಾಜನ ಹಾಗೂ ರಾಜ್ಯದ ಕುಶಲೋಪರಿಯನ್ನು ವಿಚಾರಿಸ್ತಾರೆ. ಎಲ್ಲ ಚೆನ್ನಾಗಿ ನಡೆದುಕೊಂಡು ಹೋಗ್ತಾ ಇದೆಯಾ? ರಾಜ್ಯದಲ್ಲಿ ಏನಾದರೂ ತೊಂದರೆ ಇದೆಯಾ? ರಾಜ್ಯದ ಜನರು ಹಾಗೂ ರಾಜ್ಯದ ಸುಭಿಕ್ಷತೆ ಹಾಗೂ ರಾಜ್ಯದ ಆಹಾರೋತ್ಪನ್ನಗಳು, ಮಳೆ ಬೆಳೆ ಎಲ್ಲದೂ ಚೆನ್ನಾಗಿ ಬರ್ತಾ ಇದೆಯಾ? ಏನಾದರೂ ತೊಂದರೆ ಇದೆಯಾ ಅಂತ ಪರ್ವತಮುನಿಗಳು ವಿಚಾರಿಸ್ತಾರೆ. ಆಗ ರಾಜ ಹೇಳ್ತಾನೆ, ಇಂದಿನ ದಿನ ಎಲ್ಲವೂ ಚೆನ್ನಾಗಿ ನಡೆದುಕೊಂಡು ಹೋಗ್ತಾ ಇದೆ ಋಷಿವರ್ಯರೇ. ಆದರೆ ನನಗೊಂದು ಕನಸು ಬಿದ್ದಿತ್ತು. ನಮ್ಮ ತಂದೆಯವರು ನರಕದಲ್ಲಿ ಇದ್ದು ಅಳ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ ಅನ್ನೋ ತರಹ ಕನಸು ಬಿದ್ದಿತ್ತು ಅಂತ ರಾಜ ವಿವರಿಸ್ತಾನೆ. ಹೇಗಾದರೂ ಮಾಡಿ ಇದಕ್ಕೊಂದು ದಾರಿಯನ್ನು ತೋರಿಸ್ಬೇಕು ನೀವು ಅಂತ ಪರಿಪರಿಯಾಗಿ ಬೇಡಿಕೊಳ್ತಾನೆ. ಆಗ ಪರ್ವತಮುನಿಗಳು ಒಂದು ಕ್ಷಣ ತಮ್ಮ ಕಣ್ಣುಗಳನ್ನು ಮುಚ್ಚಿ ಅವರು ಯೋಚನಾಮಗ್ನರಾಗ್ತಾರೆ. ಹಾಗೆ ಕಣ್ಣು ತೆಗೆದು ಹೇಳ್ತಾರೆ, ನೀನು ಹೇಳ್ತಾ ಇರುವಂತಹ ವಿಷಯ ಸತ್ಯವಾಗಿದೆ. ನಿನ್ನ ತಂದೆಯವರು ಒಳ್ಳೆಯ ರಾಜರಾಗಿದ್ದರು, ಮಹಾನ್ ಕಾರ್ಯಗಳನ್ನು, ದೈವಭಕ್ತಿಯನ್ನು ಮಾಡಿದ್ದಾರೆ, ನೀತಿವಂತರಾಗಿ ಬಾಳಿದ್ದಾರೆ. ಆದರೂ ಕೂಡ ತಮ್ಮ ಜೀವನದಲ್ಲಿ ಒಂದು ತಪ್ಪನ್ನು ಅವರು ಮಾಡಿಬಿಟ್ಟಿದ್ದಾರೆ. ಏನು ತಪ್ಪು ಮಾಡಿದ್ದಾರಪ್ಪ ಅಂತ ಹೇಳಿದ್ರೆ, ಅವರು ಒಮ್ಮೆ ತನ್ನ ಹೆಂಡತಿ
ಋತುಚಕ್ರದಲ್ಲಿದ್ದಾಗ, ಪೀರಿಯಡ್ಸ್ ಅಂತ ಏನು ಹೇಳ್ತಾರೆ, ಋತುಚಕ್ರ ಅದರಲ್ಲಿದ್ದಾಗ ಬಲವಂತವಾಗಿ ಹೆಂಡತಿಯನ್ನು ಸಂಭೋಗ ಮಾಡಿದ್ದಾರೆ. ಆ ಹೆಂಡತಿ ತುಂಬ ನೋವಿನಲ್ಲಿ, ಕಷ್ಟದಲ್ಲಿ ನರಳಾಡಿದ್ದಾಳೆ. ಬೇಡಿ, ಹಾಗೆ ಮಾಡಬೇಡಿ ಅಂತ ತುಂಬ ಅವಳು ಪ್ರಯತ್ನ ಪಟ್ಟಿದ್ದಾಳೆ. ಆದರೂ ಸಹ ಬಲವಂತವಾಗಿ ಇವರು ಸಂಭೋಗ ಮಾಡಿದ್ದಾರೆ. ಆ ಒಂದು ತಪ್ಪಿಗೆ ಶಿಕ್ಷೆಯಾಗಿ ಇಂದಿನ ದಿನ ನಿನ್ನ ತಂದೆಯವರು ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಗ ವೈಖಾನಸ ರಾಜನಿಗೆ ತುಂಬ ಬೇಜಾರಾಗುತ್ತೆ. ತುಂಬ ಕುಗ್ಗಿ ಹೋಗಿಬಿಡ್ತಾನೆ ಅವನು. ಆ ನೋವಿನಲ್ಲಿ ಕೇಳ್ತಾನೆ, ಏನಾದರೂ ಒಂದು ದಾರಿ ಇದೆಯಾ ಪರ್ವತ ಮುನಿಗಳೇ? ಹೇಗೆ ಇದನ್ನು ನಾವು ನಮ್ಮ ತಂದೆಯನ್ನು ಈ ನರಕದಿಂದ ಬಿಡುಗಡೆ ಮಾಡುವುದು ಅಂತ ಕೇಳಿದಾಗ ಪರ್ವತ ಮುನಿಗಳು ಹೇಳ್ತಾರೆ, ಸದ್ಯದಲ್ಲಿಯೇ ಏಕಾದಶಿ ಬರ್ತಾ ಇದೆ, ಅದರ ಹೆಸರು ಮೋಕ್ಷದ ಏಕಾದಶಿ ಅಂತ. ಯಾರು ಈ ಏಕಾದಶಿಯನ್ನು ಅಚ್ಚುಕಟ್ಟಾಗಿ ಮಾಡ್ತಾರೋ ಅವರು ತಮ್ಮ ಪಿತೃಗಳನ್ನು ನರಕದಿಂದ ಬಿಡುಗಡೆ ಮಾಡಬಹುದು ಅಂತ ಏಕಾದಶಿ ವ್ರತದ ಮಹಾತ್ಮೆಯನ್ನು ಹಾಗೂ ಪಾಲನೆ ಮಾಡುವುದನ್ನು ತಿಳಿಸ್ಕೊಡ್ತಾರೆ. ರಾಜ ತುಂಬ ನಿಷ್ಠೆಯಿಂದ, ಭಕ್ತಿಯಿಂದ ತಾನು, ತನ್ನ ಮಡದಿ ಮಕ್ಕಳು, ತನ್ನ ಬಂಧು ಮಿತ್ರರು ಎಲ್ಲರನ್ನೂ ಸೇರಿಸಿಕೊಂಡು ಅಂದಿನ ಮೋಕ್ಷದ ಏಕಾದಶಿಯ ದಿನವನ್ನು ಕಾಯ್ತಾ ಇರ್ತಾನೆ. ಅವತ್ತಿನ ದಿನ ಬಂದ ಕೂಡಲೇ ಎಲ್ಲರೂ ಜೊತೆಯಾಗಿ ಉಪವಾಸದಿಂದ ಏಕಾದಶಿಯನ್ನು ಮಾಡ್ತಾರೆ. ಭಗವಂತ ದಾಮೋದರನನ್ನು ಪೂಜೆ ಮಾಡ್ತಾರೆ. ಮಹಾವಿಷ್ಣುವಿನ ವ್ರತವನ್ನು ಪಾಲನೆ ಮಾಡ್ತಾರೆ. ಹೀಗೆ ಏಕಾದಶಿಯನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರಪ್ಪ. ಏಕಾದಶಿಯ ಮರುದಿನ ವ್ರತ ಪಾಲನೆಯ ಮುಗಿದ ಮೇಲೆ ರಾಜ ಹೇಳ್ತಾನೆ, ತನ್ನ ಎಲ್ಲ ಏಕಾದಶಿಯ ಫಲವನ್ನು ನನ್ನ ತಂದೆಗೆ ನೀಡಿ ಅವರ ನರಕದ ವಾಸವನ್ನು ತಪ್ಪಿಸಬೇಕು. ನನ್ನೆಲ್ಲ ಫಲವನ್ನು ನನ್ನ ತಂದೆಯವರಿಗೆ ನೀಡ್ತಾ ಇದ್ದೇನೆ ಅಂತ ಅವನು ಏಕಾದಶಿಯ ವ್ರತವನ್ನು ಮುಗಿಸ್ತಾನೆ. ಯಾವಾಗ ಏಕಾದಶಿಯ ವ್ರತ ಮುಗಿಯುತ್ತೋ ಆಗ ಆಕಾಶದಿಂದ ಪುಷ್ಪವೃಷ್ಟಿ ಆಗುತ್ತೆ. ದೇವತೆಗಳು ಪುಷ್ಪವೃಷ್ಟಿ ಮಾಡ್ತಾರೆ. ರಾಜನನ್ನು ಹಾಗೂ ಅವನ ತಂದೆಯನ್ನು ಗುಣಗಾನ ಮಾಡ್ತಾರೆ. ಅವನ ತಂದೆ ಕೂಡ ಬಹಳ ಸಂತೋಷದಿಂದ ನರಕ ಯಾತನೆಯನ್ನು ಬಿಟ್ಟು ಹೊರಗೆ ಬರ್ತಾನೆ. ಬಹಳಷ್ಟು ವರ್ಷ ನರಕದಲ್ಲಿ ಕಷ್ಟ ಅನುಭವಿಸಿರ್ತಾನೆ. ಅದನ್ನು ಬಿಟ್ಟು ಅವನಿಗೆ ಉನ್ನತ ವಾಸ ದೊರೆಯುತ್ತೆ. ಅಲ್ಲಿ ಅವನು ಮಹಾವಿಷ್ಣುವನ್ನು, ಶ್ರೀಕೃಷ್ಣನನ್ನು ಆರಾಧನೆ ಮಾಡುವುದರ ಮೂಲಕ ತನ್ನ ಜೀವನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮುಗಿಸ್ತಾನೆ ಹಾಗೂ ಕ್ರಮೇಣವಾಗಿ ವೈಕುಂಠವಾಸಿಯಾಗ್ತಾನೆ, ಮೋಕ್ಷವನ್ನು ಪಡೆಯುತ್ತಾನೆ. ಹೀಗೆ ಶ್ರೀಕೃಷ್ಣ ಹೇಳ್ತಾನೆ, ಈ ತರಹ ಏಕಾದಶಿಯನ್ನು ಮಾಡುವುದರಿಂದ ಎಂತಹ ಬೆಟ್ಟದಂತಹ ಕಷ್ಟಗಳಿದ್ದರೂ, ತೊಂದರೆಗಳಿದ್ದರೂ, ಹಳೆಯ ಪಾಪಗಳಿದ್ದರೂ ಕೂಡ ಅದು ಕ್ಷಣ ಮಾತ್ರದಲ್ಲಿ ಹೋಗಿಬಿಡುತ್ತದೆ. ಎಲ್ಲ ಪಾಪಗಳು ನಾಶವಾಗಿ ಬಿಡುತ್ತವೆ. ಹಾಗಾಗಿ ಏಕಾದಶಿಯನ್ನು ಎಲ್ಲರೂ ಮಾಡಲೇಬೇಕು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಹೀಗೆ ನಾವು ಕೂಡ ಈ ಮೋಕ್ಷದ ಏಕಾದಶಿಯನ್ನು ಅಚ್ಚುಕಟ್ಟಾಗಿ ಭಗವಂತನ ಆರಾಧನೆಯ ಮೂಲಕ, ವ್ರತಪಾಲನೆಯ ಮೂಲಕ ಮಾಡೋಣ. ಹಾಗೂ ಭಗವಂತನೇ ಬೋಧನೆ ಮಾಡಿರುವಂತಹ ಭಗವದ್ಗೀತೆಯ ಅಧ್ಯಯನವನ್ನು ಮಾಡೋಣ, ಭಗವದ್ಗೀತೆಯನ್ನು ಓದೋಣ. ಅದರ ಅರ್ಥವನ್ನು ನಾವು ಅರ್ಥ ಮಾಡಿಕೊಂಡು ಜೀವನ ಮಾಡಬೇಕಾಗಿದೆ. ಹಾಗೂ ಭಗವದ್ಗೀತೆ ಇಲ್ಲದೇ ಇದ್ದವರಿಗೆ ಗೀತೆಯ ದಾನವನ್ನು ಮಾಡುವುದರ ಮೂಲಕ ನಾವು ಕೂಡ ಪುಣ್ಯವನ್ನು ಸಂಪಾದನೆ ಮಾಡಬಹುದು. ಹೀಗೆ ನಾವು ಈ ದಿನವನ್ನು ಭಕ್ತಿಪೂರ್ವಕವಾಗಿ ಆಚರಣೆ ಮಾಡೋಣ ಅಂತ ಹೇಳ್ತಾ ಈ ಮಹಾತ್ಮೆಯನ್ನು ಮುಗಿಸೋಣ. ಹರೇ ಕೃಷ್ಣ.